ನಿನ್ನ ಡ್ರೀಮ್ ಬಾಯ್ ಯಾರು? ಕನ್ಸ್ನಲ್ಲೂ ಮನ್ಸ್ನಲ್ಲೂ ಒಬ್ರೆ, ಸುರೇಶ್. ಸುರೇಶ್. ಲವ್ ಯು ಸುರೇಶ್. ಬಟರ್ನ ತಗೊಂಡ್ ಮೇಲೆ ಕೆಸ್ರೆ ಏನಾಗುತ್ತೆ ಫ್ರೆಂಡ್, ಏನಾಗುತ್ತೆ ಫ್ರೆಂಡ್, ಏನಾಗುತ್ತೆ ಫ್ರೆಂಡ್, ಬಟರ್ಫ್ಲೈ ಆಗುತ್ತೆ ಫ್ರೆಂಡ್, ಬಟರ್ಫ್ಲೈ ಆಗುತ್ತೆ ಫ್ರೆಂಡ್, ಬಟರ್ಫ್ಲೈ. ಓನು ನಾನು ಕೇಳ್ಪಟ್ಟೆ, ಬಹಳ ಕುತೂಹಲದಿಂದ ನಾನು ನೋಡಿದೆ ನಿಮ್ ವಿಡಿಯೋಗಳೆಲ್ಲ. ಈಗ ಆಗಾಗ ನಿಮ್ ವಿಡಿಯೋ ಒಳಗ ಒಂದು ಟ್ಯಾಟೂ ಕಾಣ್ತಾ ಇರ್ತೈತಿ. ಟ್ಯಾಟೂ ಇದು ಹನುಮಾನ್ ಟ್ಯಾಟೂ. ಇದು ಇದ್ರ ಬೆಲೆ ಎಷ್ಟಂತ ಹೇಳ್ಬೋದಾ ನೀವು? ನೋಡಿ, ಆಕ್ಚುಲಿ ನಾನು SSLC ಇದ್ದಾಗ ಅವಾಗ ಹೊಸಪೇಟೆ ಹುಡುಗಂತ ಅಭಿಮಾನಿಗಳು ಹಾಕ್ಸಿದ್ದು. ಅಭಿಮಾನಿಗಳು ಇದು ಹಾಕ್ಸಿದ್ದು ಅಚ್ಚೆ ಅಂತ ಇದೆ ನೋಡಿ, ನೀನ್ ತೋರಿಸಿ. ಹೌದು, ಇದೆ. ಓಕೆ. ಇದು ಆಕ್ಚುಲಿ ಬಂದ್ಬಿಟ್ಟು ನಾನು SSLC ಓದ್ಬೇಕಾದ್ರೆ ಅಭಿಮಾನಿಗಳು ಹಾಕ್ಸಿದ್ದು. ಇದ್ರ ಬೆಲೆ 580 ಕೋಟಿ. ಇದು ಏನಂದೆ, ಇನ್ನೊಂದ್ಸಲ ಹೇಳು. ಇದ್ರ ಬೆಲೆ 580 ಕೋಟಿ. ಇದು ಮನಸ್ಸಿನಿಂದ ನೀನು 80 ಕೋಟಿ. ನೀವು ನಂಬಲ್ಲ, ನಮ್ಮ ಅಭಿಮಾನಿಗಳು ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೇನೆ ನೀನು. ಎಷ್ಟು ಮಡಗಿದ್ಯಾ ನೀನು? ಓ ನನ್ನ ರೇಖಾ, ತಕೋ ಇಲ್ಲಿ ಕೇಕ, ಕೊಡ್ತೀನಿ ಚಾಕ, ಕಟ್ ಮಾಡು ಕೇಕ, ಅಲ್ಲಿ ಬರ್ತದೆ ಪಾಕ. ಹ್ಯಾಪಿ ಬರ್ಡೇ ಟು ಯು ರೇಖಾ. ಇಷ್ಟೇ ಸಾಕ? ಊರಾಗ ದಿನೊಬ್ಬರ ಜೂಕ ಮೂಲಾಗ ಬದ್ಲ ಬಂದ್ ಕಾಯ್ಸಿ ಕುಳಿ ಕಾಯಲೇ ಗೊತ್ತ ಕುಳಿಯ ನಿಮ್ಮ ಅಪ್ಪ ಕೊಡ್ಸನಂತ. ನಮ್ಮ ಅಪ್ಪ ಹುಟ್ಟಿದ ಆಧಾರ್ ಕಾರ್ಡ್ ತೋರಿಸ 100 ಕುಳಿ ನಾನು ಕೊಡಿಸ್ನಲ್ಲೇ 2 ಎಕರೆ ಹೊಲ ಚಿಂತಿಲ್ಲ. ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ನಿಮ್ಗೆ ನಾಚಿಕೆ ಆಗಲ್ವಾ? ಹಾಯ್ ಅನ್ನೋದಿರಾ, ಈಸಿಯಾಗಿ ಚಪಾತಿ ಮಾಡುವ ವಿಧಾನ. ಕಲ್ಲನ್ನ ಎತ್ತಾಕಿ, ಹಸಿಟ್ಟನ್ನು ಒಯ್ದಾಕಿ, ನೀರನ್ನು ಎತ್ತಾಕಿ, ಉಪ್ಪನ್ನು ಸುರ್ದಾಕಿ, ಚೆನ್ನಾಗಿ ಮ್ಯಾಶ್ ಅನ್ನು ಮಾಡಾಕಿ, ಆಮೇಲೆ ಎತ್ತಾಕಿ, ಚೆನ್ನಾಗಿ ಹೊಸ್ದಾಕಿ, ಹೆಂಚ್ ಮೇಲೆ ಎತ್ತಾಕಿ, ಎಣ್ಣೆನ ಸುರ್ದಾಕಿ, ಆಮೇಲೆ ರೋಸ್ಟ್ ಅನ್ನು ಮಾಡಾಕಿ, ಚೆನ್ನಾಗಿ ತಿಂದಾಕಿ. ಫ್ರೆಂಡ್ಸ್, ಆದಷ್ಟು ನೀವು ಬ್ಲ್ಯಾಕ್ ಕಲರ್ ಬಟ್ಟೆಗಳನ್ನು ಯೂಸ್ ಮಾಡೋದು ಕಮ್ಮಿ ಮಾಡಿ. ಯಾಕೆ ಅಂತಂದರೆ ಬ್ಲ್ಯಾಕ್ ಇದು ಶನಿಗೆ ಹತ್ತಿರವಾದಂತಹ ಕಲರು. ಸೊ ಅದರಿಂದ ಶನಿ ನಿಮ್ಮನ್ನು ಅಟ್ರಾಕ್ಟ್ ಮಾಡೋದು ಜಾಸ್ತಿ. ಹಾಗಾಗಿ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಬೇಡಿ. ಇನ್ ಕೇಸ್ ನಿಮಗೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ನಿಮ್ಮ ಇನ್ನರ್ ವೇರ್ಗಳನ್ನು ತಿಳಿ ಕಲರ್, ಇಟ್ ಮೀನ್ಸ್ ಬ್ಲೂ ಆಗಿರ್ಬೋದು, ಕ್ರೀಮಿ ಆಗಿರ್ಬೋದು, ಲೈಟ್ ರೆಡ್ ಆಗಿರ್ಬೋದು, ಲೈಟ್ ಪಿಂಕ್ ಆಗಿರ್ಬೋದು, ಇದು ಮಾಡಿ ನಂತರ ನೀವು ಬ್ಲ್ಯಾಕ್ ಕಲರ್ ಡ್ರೆಸ್ಸನ್ನು ಯೂಸ್ ಮಾಡಿ. ತಿಂಗಳು ಕೂಡದೆ ಹಿಮಲ್ ತಿಂದ್ಯಾ ಅಂತ ತಿರುಗಾಡ್ತೀರಿ. ಶಂಗ ತಿನ್ಬೇಕಲ್ಲ, ಶಂಗ ಬಾಡಿ ಬರ್ಬೇಕ. ಬಾಡಿ ಮನೆ ಕುಂತ್ಕೇಸಿಂದ ತಿಂದ್ರೆ ಬರ್ದ ತುಲ್ಲ ಬಾಡಿ ತಿನ್ಬೇಕು, ಶಂಗ ತಿನ್ಬೇಕು. ಅದು ಈ ವಿಡಿಯೋ ನಮ್ ಬಸವರಾಜ್ ಶೇರ್ ಮಾಡ್ರಿ. ಬಸವರಾಜ್ ಎಲ್ಲಿದ್ದೆಪಾ? ನೀನ್ ಹುಡುಗಿಯರು ಕೇಳಕೊಂತಾರ ನೋಡಿ, ಏನಂತಾರ ನೋಡ ಸ್ವಲ್ಪ. ಯಾರಿಗ್ ಬಸವರಾಜ್ ಇಷ್ಟ? ನನಗೆ ಬಸವರಾಜ್ ಬೇಕು. ಅವನು ನನ್ನ ಜೀವನ. ನಾನು ಅವನಿಗಾಗಿ ನನ್ನ ಪ್ರಾಣವನ್ನು ಕೊಡ್ತೀನಿ. ಸರ್, ಮೊದಲು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಬಂದ್ಮೇಲೆ ಏನ್ ಚೇಂಜಸ್ ನಿಮ್ಮಲ್ಲಿ ಕಾಣಿಸ್ತಿದೆ ಸರ್? ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಇದ್ದೆ. ಈಗ ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಓನ್ಲಿ ಕರ್ನಾಟಕ ಆಗ್ಬಿಟ್ಟಿದೀನಿ. ಕರ್ನಾಟಕ ಜನದ ಪ್ರೀತಿ ಹೆಂಗ್ ಅನ್ಸ್ತಿದೆ ಸರ್ ಪಡೆಯೋದು? ಮೊದಲು ಇಂಟರ್ನ್ಯಾಷನಲ್ ಇದ್ದಾಗ 2.5 ಲಕ್ಷ ಕೊಡ್ತಾ ಇದ್ರು. ಈಗ ಬಿಗ್ ಬಾಸ್ ಸತೀಶ್ ಅಂದ್ರೆ ಬರೀ 1 ಲಕ್ಷ ಕೊಡ್ತಾ ಇದಾರೆ. ಸೊ ಮಗನ ಲಾಂಚ್ ಮಾಡ್ತಿದ್ದೀರಾ ಸರ್, ಸೊ ಎಷ್ಟು ಹೆಮ್ಮೆ ಅನ್ಸ್ತಿದೆ ನಿಮ್ಗೆ? ನಂದು ಅದು ಅವ್ನು ಹುಟ್ಟಕ್ಕಿಂತ ಮುಂಚೆನೆ ಕನ್ಸ್ ಅಂತಾನೆ ನಿಮ್ಗೆ ಗೊತ್ತು. ಅವ್ನು ಹುಟ್ಟಕ್ಕಿಂತ ಮುಂಚೆನೆ ಅವ್ನು ಹೀರೋ ಮಾಡ್ಬೇಕಂತಿದೆ. ಅದು ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ಬೇಕಂತ. ಇವತ್ತು ರಿಜಿಸ್ಟರ್ ಆಗಿದ್ದೀನಿ. ಮೂವಿ ಟೈಟಲ್ ನೇಮ್ನು ರಿಜಿಸ್ಟರ್ ಮಾಡಿದೀನಿ ಇವತ್ತು. ಆದಷ್ಟು ಇನ್ನೊಂದು 3-4 ತಿಂಗಳಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸರ್, ಈ ಮೂವಿಯಲ್ಲಿ ನಿಮ್ಮನ್ನ ನಾವು ಕಾಣಿಸ್ಕೊಬಹುದಾ ಸರ್? ನಾನು ಹೀರೋ ಆಗಿರ್ತೀನಿ, ಅವನು ಹೀರೋ ಆಗಿರ್ತಾನೆ. ನಾನ್ ಕಡಿಮೆ ಏಜಲ್ಲಿ ನಾನು ಹೆಂಗಿದ್ದೆ, ನನ್ನ ತಂದೆ ನನ್ಗೆ ಹೆಂಗೆ ತೊಂದರೆ ಕೊಟ್ರು, ಅದಕ್ಕೆ ನಾನು ಏನಾದೆ, ಅವ್ನಿಗೆ ಎಷ್ಟು ಫ್ರೀ ಬಿಟ್ಟಿದ್ದೀನಿ, ಅದಕ್ಕೆ ಅವ್ನು ಏನಾದ ಅನ್ನೋದೇ ಸ್ಟೋರಿ. ಅದರಲ್ಲಿ ಇಬ್ರು ಹೀರೋ ಇರ್ತೀವಿ. ನನ್ನ ಏಜಲ್ಲಿ ನಾನು ಹೀರೋ ಇರ್ತೀನಿ, ಅವನ ಏಜಲ್ಲಿ ಅವ್ನು ಹೀರೋ ಇರ್ತಾನೆ. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ಯಾರೋ ಒಬ್ಬ ಪುಣ್ಯಾತ್ಮ ಮೆಸೇಜ್ ಮಾಡಿ ಕೇಳ್ತವನೆ, ಸೀರೆ ಹಾಕೊಂಡು ರೀಲ್ಸ್ ಮಾಡ್ತಾ ಇದ್ದೆ, ಅದಕ್ಕೆ ಫಾಲೋ ಮಾಡಿದೆ. ಇವಾಗ ನೋಡಿದ್ರೆ ಟೀ ಶರ್ಟು ಚೂಡಿದಾರ್ ಹಾಕೊಂಡು ರೀಲ್ಸ್ ಮಾಡಿದೀಯಾ ಅಂತ. ಸೀರೆ ಯಾರು ನಿಮ್ಮ ಅಪ್ಪ ಕೊಡಿಸ್ತಾನ? ಇರೋದೇ 3 ಸೀರೆ. ಯುಗಾದಿ ಹಬ್ಬಕ್ಕೆ ಒಂದು, ಗಣೇಶನ ಹಬ್ಬಕ್ಕೆ ಒಂದು, ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಅಂತ. ಹಬ್ಬಕ್ಕೆ ಯಾವಾಗ ಹಾಕೊಂಡಿರ್ತೀವಿ, ರೀಲ್ಸ್ ಮಾಡಿರ್ತೀವಿ, ಅದ್ರಾಗ ಇರಕ್ಕಾಗುತ್ತಾ? ತಲೆಗೇನು ಬುದ್ಧಿ ಐತಲ್ಲ. ನಿಮ್ ಹೃದಯವನ್ನು ಕದ್ದ ಹುಡುಗ ಯಾರು? ನಾಗರಾಜ್ ನನ್ ಹೃದಯವನ್ನು ಕದ್ದ ಹುಡುಗ. ಅವನ್ ನನ್ ಕನ್ಸಿನ ಹುಡುಗ. ಐ ಲವ್ ಯು ನಾಗರಾಜ್. ಫಕೀರಪ್ಪ ಹಟ್ಟಿ, ಎಲ್ಲೇ ಇದ್ರು ಅರ್ಥ ಮಾಡ್ಕೋ. ನನ್ನ ಹಣೆ ಬರದಲ್ಲಿ ನೀನಂತ ಬರ್ದಿದ್ರೆ ಯಾರು ಕಸ್ಕೊಳಕ್ ಆಗಲ್ಲ. ನೀನಂತ ಇಲ್ಲ ಅಂದ್ರೆ ಬೇರೆಯವ್ನ್ ಪಡ್ಕೊಂತಾನೆ. ಈ ಹಣೆ ಬರದಲ್ಲಿ ಇರೋದು ನೀನೇ ಫಕೀರಪ್ಪ. ನಿಜ ಹೇಳಿ, ನೀವು
ಇನ್ಸ್ಟಾಗ್ರಾಮಲ್ಲಿ ಡೈಲಿ ಏನು ನೋಡ್ತೀರಾ? ಏನು ನೋಡ್ತೀರಾ? ನಿಜ ಹೇಳಬೇಕು. ಒಂದು ಗೊತ್ತ ನಿನಗೆ? ನಿಜವಲ್ಲ ಏನು ಗೊತ್ತಿಲ್ಲ, ಹೋಗು. ನಿನ್ನೆ ನಮ್ಮ ಹುಡುಗಿ ಒಂದು ಕವನ ಹೇಳಂದ್ಲು, ಅದಕ್ಕೆ ಹೇಳ್ತೀನಿ ಈಗ. ನಿನ್ನನ್ನು ನೋಡಿದಾಗ ನಾನು ನಿನ್ನನ್ನೇ ಮರೆತು ಬಿಟ್ಟೆ, ನಿನ್ನನ್ನು ನೋಡಿದಾಗ ನಾನು ನಿನ್ನನ್ನು ಮರೆತು ಬಿಟ್ಟೆ, ಆದರೆ ನಿಮ್ಮ ತಂಗಿ ನೋಡಿದಾಗ ನಾನು ನನ್ನೇ ಮರೆತು. ಬ್ರೋ ಒಂದು ಹುಡುಗಿ ಹುಡ್ಕೊ ಅಂತ ಹೇಳಿದಲ್ಲ, ನಿನ್ಗೋಸ್ಕರ ಒಂದು ಹುಡುಗಿ ಹುಡ್ಕಿದೀನಿ ನೋಡು. ಯಾರಾದ್ರೂ ನಮ್ನು ಪಟಾಯಿಸ್ಕೊಳ್ಳಿ, ನಾವೇನ್ ಟೆರರಿಸ್ಟಾ? ಅರುಣ್, ನೀನ್ ಚಿಂತೆ ಪಡ್ಬೇಡ. ನಿನ್ ಲವ್ ಬ್ರೇಕಪ್ ಆಗಿದೆ ಅಂತ ನಿನ್ಗೆ ಆ ಹುಡುಗಿ ಮೋಸ ಮಾಡಿದ್ರು. ನಾನಿದ್ದೀನಿ ಕಣೋ, ನಾನಿದ್ದೀನಿ. ನಾನು ಯಾವತ್ತಿಗೂ ನಿನಗೆ ಮೋಸ ಮಾಡಲ್ಲ ಅರುಣ್. ಹಲೋ ಮಚಾ. ಹಾ ಹೇಳು. ಒಂದು 50 ರೂಪಾಯಿ ಬೇಕಿತ್ತು ಕಣೋ. ಹಲೋ ಹಲೋ ಹಲೋ, ಕೇಳಿಸ್ತಿಲ್ವಾ? ಹ್ಞೂ ಕೇಳಿಸ್ತೈತಿ ಮಚ್ಚಾ. 50 ರೂಪಾಯಿ ಬೇಕಿತ್ತು ಕಣೋ. ಹಲೋ ಹಲೋ ಹಲೋ, ಇಡು ಮಚ್ಚಾ ಫೋನ್ ನೀನು. ನೀನೇ ಕಟ್ ಮಾಡು. ಕೇಳಿಸ್ತಿಲ್ವಾ? ಹ್ಞೂ ಕೇಳಿಸ್ತೈತೆ. 50 ರೂಪಾಯಿ ಬೇಕಿತ್ತು ಕಣೋ. ಹಲೋ. ನಿಮ್ ಮೊದ್ಲ ಪ್ರೀತಿ ಯಾರು? ನನ್ನ ಮೊದಲ ಪ್ರೀತಿ ಮಂಜು. ಆದ್ರೆ ಮಂಜು ನನ್ನನ್ನು ಇಷ್ಟಪಡೋದಿಲ್ಲ. ದಯವಿಟ್ಟು ನನ್ನನ್ನು ಪ್ರೀತಿಸು ಮಂಜು. ಮೇಘ ಅನ್ನೋರು ಕಿಪ್ಪಿ ಉಚ್ಚಿ ಅಂತ ಹಾಕಿರೋ. ನಿಮ್ಮ ಅಕ್ಕ ಉಚ್ಚಿ, ನಿಮ್ ತಂಗಿ ಉಚ್ಚಿ, ನೀನ್ ಉಚ್ಚಿ, ನಿಮ್ ಮನೇಲಿ ಇರೋರೆಲ್ಲ ಉಚ್ಚಿದೆ, ಆಯ್ತಾ? ಹಲೋ ಮಹೇಶ್, ಫಸ್ಟ್ ನನ್ನ ಬಿಟ್ಬಿಟ್ಟು ಹೋಗಿದ್ದೆ, ಮತ್ತೆ ನನ್ನ ಹತ್ರನೇ ಬಂದೆ, ಗೊತ್ತಾಯ್ತಾ? ನನ್ನ ಕ್ವಾಲಿಟಿ ಕ್ವಾಂಟಿಟಿ ಹೇಗಿದೆ ಅಂತ. ಈ ಫಿಗರ್ನ ಯಾರು ಮಿಸ್ ಮಾಡ್ಕೊಳಲ್ಲ, ಗೊತ್ತುಂಟಾ? ನೀನ್ ಮಿಸ್ ಮಾಡ್ಕೊಂಡಿದ್ದೆ. ಜಸ್ಟ್ ಹೋಗಿ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ವಾಪಸ್ ನನ್ನ ಹತ್ರನೇ ಬಂದೆ. ಅದು ನನ್ನ ಕ್ವಾಲಿಟಿ, ಗೊತ್ತಾಯ್ತಾ? ಈ ಫಿಗರ್ ಇದೆಯಲ್ಲ, ಈ ಫಿಗರ್ನೆಸ್ ಯಾರು ಮೇಂಟೈನ್ ಮಾಡಕ್ಕಾಗಲ್ಲ. ಅಷ್ಟು ಸುಲಭದ ಮಾತಲ್ಲ, ತಂದೆ ತಾಯಿಗಳಿಂದನೇ ಬಂದಿರಬೇಕು ಅದು, ಗೊತ್ತಾಯ್ತಾ? ನೀನು ನನ್ನ ಬಿಟ್ಟು ಚೆನ್ನಾಗಿಲ್ಲ ಅನ್ಕೊಂಡು ಹೊರಟೋಗಿದ್ದೆ. ಅವಳಿಗಿಂತ ಸಕ್ಕತ್ತಾಗಿದ್ದೀನಿ. ಈಗ ನನ್ನ ಹತ್ರನೇ ಹುಡುಕೊಂಡು ಬಂದಿದ್ಯಾ. ಇದು ನನಗೂ ನಿನ್ಗೂ ಇರೋ ಡಿಫ್ರೆನ್ಸ್, ಅರ್ಥ ಆಯ್ತಾ? ನೀನಲ್ಲ ಅಂದ್ರೆ ಇನ್ನೂ 10 ಜನ ಹುಡುಗರು ಇಷ್ಟಪಡ್ತಾರೆ. ನಾನು ಎದ್ರಲ್ಲ, ಗೊತ್ತುಂಟಾ? ಚೆನ್ನಾಗಿ ಅಂದ ಚಂದ ಮೈಕೈ ತುಂಬಿಕೊಂಡಿದ್ರೆ ಯಾವ ಹುಡುಗರು ಬೇಕಾದ್ರೂ ಇಷ್ಟಪಡ್ತಾರೆ. ಅದು ಇಂಪಾರ್ಟೆಂಟು. ಕರ್ನಾಟಕದಲ್ಲಿನ ಹುಡುಗರಿಗೆ ಬರನಾ? ಬೇಕಾದಷ್ಟು ಹುಡುಗರಿದ್ದಾರೆ. ಅದು ಒಳ್ಳೆ ಚಂದ ಹುಡುಗರಿದ್ದಾರೆ. ಅದು ಇಂಪಾರ್ಟೆಂಟು. ಮಹೇಶ ಇಲ್ಲ ಅಂದ್ರೆ ಕತೇಶ, ಕತೇಶ ಇಲ್ಲ ಅಂದ್ರೆ ತಂತ್ರೇಶ. ರೀ, ಇಷ್ಟೊಂದು ಶೆಕೆ ಆಗ್ತಿದೆ, ನಿಮ್ಗೆ ಎಷ್ಟು ಸಲ ಹೇಳೋದು? ನನ್ಗೆ ಶೆಕೆ ತಡ್ಕೊಳಕ್ಕಾಗಲ್ಲ. ಕಾರ್ ಸ್ಟಾರ್ಟ್ ಮಾಡಕ್ ಮುಂಚೆ AC ಹಾಕ್ಬಿಟ್ಟು ಸ್ವಲ್ಪ ಕೂಲ್ ಮಾಡಿ ಅಂತ. ಲೇ ಶಿಲ್ಪಾ, ಕಾರ್ ತೊಳಕ್ ಮುಂಚೆ ಹೆಂಗೋಯ್ತಿದೆ ಅಂತ ಸ್ವಲ್ಪ ಫ್ಲಾಶ್ ಬ್ಯಾಕ್. ಜಾಗ ಇಲ್ಲ ಕಣಮ್ಮ. ಬಿಸಿಲು ಬೇರೆ ಉಳಿತೈತೆ, ನಡೀರಿ ಬೇರೆ ಹೋಗ್ಬಿಟ್ಟು. ನೀರಾಗ ಆಡಕ್ ಹೋಗ್ಬೇಡ, ನಗಡಿ ಆಗುತ್ತ ನೋಡು. ಹಾ ಆಯ್ತು. ನಾನ್ ಬಣ್ಣದ ಬಾಡಕ್ ಹೋತ್ನು. ಜಗ್ಗೆ ಕುಡಿಯಕ್ ಹೋಗ್ಬೇಡ, ವಾಂತಿ ಆಗ್ತದ ನೋಡು. ಸರಿ ಸರಿ. ಸಾಂಬಾರ್ ಚೆನ್ನಾಗೈತಲ್ಲ. ನೋಡು, ಅವ್ರಿಬ್ರು ಎಷ್ಟು ಜನ ಕೈ ಇಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಒಂದೇ ಸಲ ನನ್ ಕೈ ಇಟ್ಕೊಂಡು ಹಂಗ ಅಡ್ಡಾಡಿದ್ಯಾ? ಕಾಲ್ ಹಿಡ್ಕೊಂಡು ಅಡ್ಡಾಡ. ಬಳುಚು ಮೇಡಮ್ ಅವರು. ಬಳುಚು ಮೀನಿಂಗ್ ಎಂತ ಅಂದೇಳಿ ಹೇಳಿ ಗೊತ್ತಿಲ್ಲ ನನಗೆ. ಸೊ ಕುಂದಾಪುರ ಭಾಷೆಯಲ್ಲಿ ಬಳುಚುದು ಅಂದೇಳಿ ಹೇಳ್ರೆ ಹುಡುಕೋದಂದೇಳಿ ಅರ್ಥ. ಸೊ ಇವ ಯಾವ ಮೀನಿಂಗ್ ಅಲ್ಲಿ ಹಾಕಿದ ಅಂದೇಳಿ ಹೇಳಿ ಗೊತ್ತಿಲ್ಲ. ಅದ್ರ ಬೇರೆ ಕಾಂಟ್ಯಾಕ್ಟ್ ನಂಬರ್ ಬೇರೆ ಹಾಕಿದ. ಸೊ ಯಾರು ಫ್ರೀ ಆಗಿದ್ರೆ ಒಂದು ನಂಬರಿಗೆ ವೇಸ್ಟ್ ಆಗಲ್ಲ, ಅದಕ್ಕೆ ಕಾಲ್ ಮಾಡಿ. ನಮಸ್ಕಾರ ನನ್ನವರೆಲ್ಲರಿಗೂ. ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ. ನಮ್ಮ ಮನೆಯಲ್ಲ ಯಾವ್ದೋ ಫಂಕ್ಷನ್ ಹೋಗಿದ್ದಾರೆ, ನಾನು ಒಬ್ಳೆ ಊಟ ಮಾಡೋಳು. ಆದ್ರಿಂದ ಸ್ವಲ್ಪ ಸಣ್ಣ ಮುದ್ದೆ ಮಾಡ್ಕೊಂಡಿದ್ದೀನಿ. ಅನ್ನ ಬೇರೆ ತಿನ್ಬೇಕಲ್ಲ, ಅದಕ್ಕೆ ಒಂದ್ ಕೈ ಹಿಡ್ಕೊಳಕ್ ಆಯ್ತಿಲ್ಲ, ಕ್ಷಮೆ ಇರ್ಲಿ. ಅದರಿಂದ 2 ಕೈ ಹಿಡ್ಕೊತಾ ಇದ್ದೀನಿ. ಸಣ್ಣ ಆಯ್ತು ಸ್ವಲ್ಪ, ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳುವ. ಒಂದಿನದಲ್ವಲ್ಲ ಊಟ ತಿನ್ನೋದು. ಇದ್ರ ಜೊತೆಗೆ ನಾಟಿ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ, 2 ಪ್ಯೂರ್ ನಾಟಿ ಮೊಟ್ಟೆ. ಆಮೇಲೆ ನಿನ್ನೆ ಪೋಸ್ಟ್ ಹಾಕಿದೆ, ನಮ್ಮನೇಲಿ ನಾಳೆ ಸಬ್ಬಕ್ಕಿ ಸೊಪ್ಪಿನ ಹಬ್ಬ ಅಂತ. ಅದಕ್ಕೆ ಇವತ್ತು ಸಬ್ಬಕ್ಕಿ ಸೊಪ್ಪಿನ ಹಬ್ಬ ಮಾಡಿದೀನಿ. ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಕ್ಕೆ ಸಿಂಪಲ್ ಆಗಿದ್ರು ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಗೈಸ್, ನಮ್ಮೂರಲ್ಲಿ ಇದಕ್ಕೆ ಕಲ್ಲಂಗಡಿ ಹಣ್ಣು ಅಂತಾರೆ. ನಿಮ್ಮೂರಲ್ಲಿ ಏನಂತಾರೆ? ಕಮೆಂಟ್ ಮಾಡಿ. ಒಳಗಡೆ ಕೆಂಪಗಿರುತ್ತೆ, ನಿಮ್ಮಲ್ಲೂ ಕೆಂಪಗಿರುತ್ತಾ ನೋಡಿ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ.
ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.